ನೀನ್ ಹೋಗು. ಯಾಕೆ ಬಂದೆ? ವಿಡಿಯೋ ಡಿಲೀಟ್ ಮಾಡಾಯ್ತು. ಫೋನಲ್ಲಿ ಇಲ್ಲ ಅಂತ ಹೇಳಿದೆ ತಾನೆ. ಇನ್ನು ನಂಬಿಕೆ ಬಂದಿಲ್ವಾ? ನೀನು ಫೋನಲ್ಲಿರೋ ವಿಡಿಯೋನ ಕಳ್ಳಿ ತರ ಡಿಲೀಟ್ ಮಾಡಿರ್ಬಹುದು, ಆದ್ರೆ ಅವ್ರ ಮನ್ಸಲ್ಲಿ ಒಬ್ರ ಮೇಲೆ ಒಬ್ರಿಗಿರೋ ಪ್ರೀತಿನ ಯಾವತ್ತಿಗೂ ಡಿಲೀಟ್ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊ. ನೀನು ಪೂರ್ತಿಯಾಗಿ ತಿಳ್ಕೊಳ್ದೆ ಮಾತಾಡ್ತಾ ಇದೀಯಾ ಆದ್ಯಾ? ನಾನು ರಾಜಲಕ್ಷ್ಮಿ ಮನ್ಸಲ್ಲಿ ಶೌರ್ಯ ಮೇಲಿರೋ ಪ್ರೀತಿನ ಯಾವತ್ತೂ ಡಿಲೀಟ್ ಮಾಡಾಯ್ತು. ಶೌರ್ಯ ಮೇಲೆ ಎಲ್ಲ ಹಕ್ಕಿರೋದು ನನಗೆ. ಅದನ್ನ ಯಾವತ್ತೋ ಡಿಸೈಡ್ ಮಾಡಾಯ್ತು. ಓ, ಸುಳ್ಳುಗಳಿಂದ ಕೆಟ್ಟ ಕೆಲ್ಸಗಳಿಂದ ಶೌರ್ಯನ್ ಮೇಲೆ ರಾಜಲಕ್ಷ್ಮಿಗೆ ಏನೇನೋ ಚಾಡಿಗಳನ್ನ ಹೇಳಿ ನಂಬಿಸಿರಬಹುದು ನೀನು. ಆದ್ರೆ ನಿನ್ನ ಬಗ್ಗೆ ಶೌರ್ಯನ್ಗೆ ಎಲ್ಲ ನಿಜ ಗೊತ್ತಲ್ವಾ? ಶೌರ್ಯನ್ಗೆ ನೀನ್ ಯಾವತ್ತಿಗೂ ಹತ್ರ ಆಗೋದಕ್ ಸಾಧ್ಯ ಇಲ್ಲ. ಇವಾಗ ನಾನ್ ಶೌರ್ಯ ಸರ್ಗೆ ಹತ್ರನೇ ಇದೀನಲ್ವಾ? ಹೀಗೆ ಯಾವತ್ಗೂ ಶೌರ್ಯಗೆ ಹತ್ರನೇ ಇರ್ತೀನಿ. ಆ ರಾಜಲಕ್ಷ್ಮಿನ ಯಾವತ್ಗೂ ಹತ್ರ ಬರಕ್ ಬಿಡಲ್ಲ. ಶೌರ್ಯ ನನ್ನವರು. ಶೌರ್ಯ ನನಗ್ ಸ್ವಂತ ಮಾಡ್ಕೊಳ್ಳೋದಕ್ಕೆ ಶೌರ್ಯ ಸರೇನ್ ವಸ್ತು ಅಲ್ಲ. ಅಡ್ಡದಾರಿ ಹಿಡಿದು ನೀನು ಹಾಕಿಯಲ್ಲಿ ಸಂಪಾದನೆ ಮಾಡಿರೋ ಪ್ಲೇಸ್ ಅಲ್ಲ ಶೌರ್ಯ. ನೀನ್ ಯಾವತ್ತಿಗೂ ಅವರಿಬ್ರನ್ನೂ ಬೇರೆ ಮಾಡೋಕ್ಕಾಗಲ್ಲ. ಈ ಅಸ್ಮಿತಾಗೆ ಸಾಧ್ಯ ಆಗದೆ ಇರೋಂಥದ್ದು ಏನೂ ಇಲ್ಲ ಆದ್ಯಾ. ಎಲ್ರಿಗೂ ಸಮಾಧಾನ ಭೇದ ದಂಡೋಪಾಯ ಅಷ್ಟೇ ಗೊತ್ತಿರೋದು. ಆದ್ರೆ ನನಗೆ ಅದಕ್ಕೂ ಮೀರಿದ ಉಪಾಯಗಳು ಗೊತ್ತು. ಅದೇ ಅಸ್ಮಿತಾ ಉಪಾಯಗಳು. ಅದ್ರಿಂದಾನೆ ಈ ಜೀವನನು ಗೆಲ್ತೀನಿ, ಶೌರ್ಯನು ಪಡ್ಕೋತೀನಿ. ಏನು? ಏನಂದೆ? ಅಸ್ಮಿತಾ ಉಪಾಯನ? ಉಪಾಯ ಅಲ್ಲ. ನೆನ್ನೆವರೆಗೂ ನಿಜ ಗೊತ್ತಿಲ್ದೇನೆ ನಾನು ಕಾಮ್ ಆಗಿದ್ದೆ. ಆದ್ರೆ ನಿಜ ಗೊತ್ತಾಗಿದ್ಯಲ್ಲ, ಇನ್ನು ನಿನ್ನ ಕಥೆ ಮುಗೀತು. ನಿನ್ನಾಟ ನಡೆಯೋಕ್ ಬಿಡಲ್ಲ. ನಮ್ ರಾಜಲಕ್ಷ್ಮಿ ಶೌರ್ಯ ಪ್ರೀತಿನ ನಾನ್ ಗೆಲ್ಲಿಸ್ತೀನಿ.